ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಗಡಿ ಬಿಡಿಲಿ ನನಗೆ ವ್ಲಾಗ್ ಶುರು ಮಾಡಲಿಕ್ಕೆ ಆಗಲಿಲ್ಲ. ಇವತ್ತೇನೆಂದರೆ ಕುಕ್ಕಿಂಗ್ ಇರಲ್ಲ, ಏನಿರಲ್ಲ. ನಾನು ಕುಕ್ಕಿಂಗ್ ವಿಡಿಯೋಸ್ನ ನೋಡಬೇಕಂತ ಅಂದ್ಕೊಳ್ತಿರೋರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಇವತ್ತು ಊರಿಗೆ ಹೊರಟಿದ್ದೀವಲ್ವ, ನಮ್ಮ ಊರಿನ ವ್ಲಾಗ್ ಇರುತ್ತೆ ಇವತ್ತು. ಹಾಗೆ ಇದೊಂಥರ ಟ್ರಾವೆಲಿಂಗ್ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಅಮ್ಮನ ಮನೆದು ಪೂಜೆ ನಾಳೆ ಇದೆ ಆಯಿತಾ. ಹಾಗಾಗಿ ನಾವು ಇವತ್ತು ಹೊರಡ್ತಾ ಇದ್ದೀವಿ. ಬೆಳಗ್ಗೆನೇ ಹೋಗಬೇಕಿತ್ತು, ಒಂದು 8 ಗಂಟೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಲೇಟ್ ಆಗೇ ಹೋಯಿತು. ಇವಾಗ 12:15 ಏನೋ ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ನಮ್ಮನೇಲಿ ಯಾವಾಗ್ಲೂ ನನ್ನ ತಮ್ಮನೇ ಸ್ವಲ್ಪ ಲೇಟು. ಅವ್ನು 10 ಗಂಟೆಗೆ ಬರ್ತಾನೆ ಅಂದರೆ ನಾವು 12 ಗಂಟೆಗೆ ಬರ್ತಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ಲೇಟ್ ಮಾಡಿಬಿಡ್ತಾನೆ, ಅದು ಇದು ಕೆಲಸ ಹಂಗೆ ಹಿಂಗೆ ಅಂತೇಳಿ. ಸರಿ, ಇನ್ನೇನು ಮಾಡೋದು, ನಿಧಾನಕ್ಕೆ ಹೋಗೋಣ ಬಾರಪ್ಪ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ. ಇವತ್ತಿನ ವ್ಲಾಗು ಹಾಗೆ ನಾಳೆ ವ್ಲಾಗ್ ಎಲ್ಲ ಪೂಜಾ ವ್ಲಾಗೇ ಇರುತ್ತೆ. ನಮ್ಮ ಮನೆ ಪೂಜೆದು ತೀರಾ ಸಿಂಪಲಾಗಿ ಮಾಡ್ತಾ ಇದ್ದೀವಿ, ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಮಾಡ್ತಾ ಇಲ್ಲ. ಅಮ್ಮ ಒಬ್ಬರೇ ಅಲ್ಲಿದ್ದಾರಲ್ವ, ಅವರು ಎಲ್ಲ ಕೆಲಸನೂ ಮಾಡಿಕೊಂಡು ಸದ್ಯಕ್ಕೆ ಹಾಲು ಕುಸ್ಬಿಟ್ಟು ಹೋಮ ಎಲ್ಲ ಮಾಡಿಸಿ ಮನೆಗೆ ಹೋಗ್ಬಿಡೋಣ. ಮುಂದೆ ಯಾವಾಗಾದ್ರೂ ನನ್ನ ತಮ್ಮನ ಮದುವೆಗಿದ್ವೆ ಮಾಡಿದಾಗ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನಮಗೆ ಹೆಂಗಾಗತ್ತೆ ಅನುಕೂಲ ಆ ಥರ ಮಾಡ್ಕೊಂಡು ಹೋಗ್ತಿರೋದು. ಇನ್ನು ಇವಾಗ ಹೊರಡಬೇಕು. ನನ್ನ ತಮ್ಮ ಇನ್ನೂ ಬಂದಿಲ್ಲ, ಬರ್ದಿ ಅಂತೇಳಿ ಕಾಯ್ತಾ ಇದ್ದೀನಿ. ಇವತ್ತು ಹಾಕೊಂಡಿರೋ ಈ ಡ್ರೆಸ್ ಬಂದುಬಿಟ್ಟು ಇಲ್ಲೇ ನಾನಿರೋ ಕಡೆನೇ ಹೋಗಿ ಒಂದು ಶಾಪಲ್ಲಿ ತೊಗೊಂಡಿದ್ದು. ನೀವು ಕೂಡ ಕೇಳ್ತಿರ್ತೀರಾ, ಶಿಲ್ಪ ನಿಮ್ಮ ಡ್ರೆಸ್ದು ಲಿಂಕ್ ಕೊಡಿ ಅಂತೇಳಿ. ನಾನು ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಒಂದ್ಸಲ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಏನಾದರೂ ಈಚೆ ಕಡೆ ತೊಗೊಂಡಿದ್ರೆ ಹಾಕಿರಲ್ಲ ಅಷ್ಟೇ, ಯಾಕಂದರೆ ಇಲ್ಲಿದ್ದು ಕ್ವಾಲಿಟಿ ಬೇರೆ ಇರುತ್ತೆ, ಆನ್ಲೈನ್ ಕ್ವಾಲಿಟಿ ಬೇರೆ ಇರುತ್ತೆ. ತೊಗೊಂಡಾದ್ಮೇಲೆ ನಿಮಗೂ ಕೂಡ ಡಿಸಪಾಯಿಂಟ್ ಆಗಬಾರ್ದು ಅಲ್ವಾ. ಹಾಗಾಗಿ ಗಿಡಗಳೆಲ್ಲನೂ ಇದಾವಲ್ಲ, ಎಲ್ಲನೂ ಈಚೆ ಕಡೆ ಇಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಒಳಗಡೆನೇ ಇದ್ದರೆ ಒಂದು 4 ದಿನ ಆಗ್ಬೋದು ನಾವು ಬರೋದು, ಅಷ್ಟರಲ್ಲಿ ಏನಾಗುತ್ತೋ ಏನೋ ಹೇಳೋಕ್ಕಾಗಲ್ಲ. ಈಚೆ ಕಡೆ ಇಟ್ಬಿಟ್ಟು ಹೋದರೆ ಒಬ್ರು ಆಂಟಿಗೆ ಹೇಳಿದ್ದೀವಿ, ಬಂದು ಸ್ವಲ್ಪ ನೀರು ಹಾಕೊಡಿ ಅಂತ ಹೇಳ್ಬಿಟ್ಟು ಪಕ್ಕದ ಬಿಲ್ಡಿಂಗ್ವರೆಗೆ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಾದರೂ ನೋಡ್ಕೊಳ್ತಾರೆ ಅಂತ ಹೇಳಿ. ದೇವ್ರ ಮನೇಲಿ ಇತ್ತಲ್ಲ ಆ ಪಾಟ್ನು ಕೂಡ ಈಚೆ ಕಡೆ ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗೀತು. ಒಂದಿಷ್ಟು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಕುಸ್ಮಾನ ಬಂದಿದ್ದಾಳೆ, ಅವಳದು ನಮ್ಮದು ಎಲ್ಲ ಸೇರಿ ಅಷ್ಟಾಗಿದೆ. ಇನ್ನು ನಾವು ಹೊರಡೋದು ತೀರಾ ತಡ ಆಗೋಯಿತು. ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ಬೆಳಗ್ಗೆ ಬೇಗನೆ ಬೇಗ ಎದ್ದು ತಿಂಡಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಕೆಲಸ ಎಲ್ಲ ಮುಗಿಸಿ ಒಂದು 9:30 ಅಷ್ಟರಲ್ಲಿ ನಾನು ರೆಡಿ ಆಗೋಗ್ಬಿಟ್ಟಿದ್ದೆ. ಇನ್ನು ಅವನು 10 ಗಂಟೆಗೆ ಬಂದರೆ ನಾವೆಲ್ಲರೂ ಒಟ್ಟಿಗೆ ಹೊರಟ್ಬಿಡೋಣ. ಊರಿಗೆ ಹೋಗೋಕ್ಕೆ ಒಂದು 2 ಅವರ್ ಟೈಮ್ ತೊಗೊಳುತ್ತೆ. ಒಂದು 12:30 ಗಂಟೆಯಲ್ಲೆಲ್ಲ ಊರಲ್ಲೇ ಇರ್ತೀವಿ ನಾವು. ಅದಾದಮೇಲೆ ಅಲ್ಲಿನ ಕೆಲಸ ಎಲ್ಲ ಮಾಡ್ಕೊಳ್ಳಿಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೆ. ಆದರೆ ಅವನು ಬರೋದು ತಡ ಮಾಡಿಬಿಟ್ಟು ಅದನ್ನೇ ಹೇಳ್ತಿದ್ದ, ಏನಕ್ಕೆ ತಡ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು. ಅವ್ರ ಫ್ರೆಂಡ್ಸು ಗಿಫ್ಟೆಲ್ಲನೂ ಕೊಡ್ತಾ ಇದ್ರಂತೆ. ಅಂದರೆ ಮನೆಗೆ ಬರೋಕ್ಕಾಗಲ್ಲ, ನಿಮ್ಮ ಊರು ಸ್ವಲ್ಪ ದೂರ ಇದೆ, ಹಾಗಾಗಿ ಇಲ್ಲೇ ಗಿಫ್ಟ್ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಗಿಫ್ಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವನ್ ಕೆಲಸಕ್ಕೆ ರಜಾ ತಗೊಂಡು ಅಲ್ಲೆಲ್ಲ ಹೇಳ್ಬಿಟ್ಟು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಅಂತ ಹೇಳ್ತಾ ಇದ್ದ. ಯಾವಾಗಲೂ ಏನೋ ಒಂದು ಕಾರಣ ಮಾತ್ರ ಕೊಡ್ತಾನೆ, ಹೇಳಿದ ಟೈಮಿಗೆ ಮಾತ್ರ ಬರಲ್ಲ ಅವನು. ನಮಗದು ರೂಢಿಯಾಗಿ ಹೋಗ್ಬಿಟ್ಟಿದೆ ಇವನು ತಡನೇ ಮಾಡೋದು ಅಂತೇಳಿ. ಆದರೂ ನಾನು ಹೇಳಿದ್ದೆ ಬರಲೇಬೇಕು, ಇವತ್ತು ಬೇಗ ಬರಬೇಕು, ಅಲ್ಲಿ ಕೆಲಸ ಎಲ್ಲ ಜಾಸ್ತಿ ಇದೆ ಅಂತೇಳಿ. ಆದರೂ ಒಟ್ಟಿನಲ್ಲಿ ತಡ ಆಗೋಯ್ತು ಇವತ್ತು. ಇನ್ನು ಎಲ್ಲರೂ ಹೊರಟಿದ್ದೀವಿ. ಹಂಗೂ ಹಿಂಗೂ ಅಂದ್ಕೊಂಡು ಹೊರಡೋ ಅಷ್ಟರಲ್ಲಿ ಒಂದು 2:15 ಆಗೇ ಹೋಯಿತು. ನನ್ನ ತಮ್ಮ ಬೇರೆ ಸ್ವಲ್ಪ ಕಾರ್ನ ನಿಧಾನ ಕೊಡಿಸ್ತಾನೆ, ಯಾಕಂದರೆ ಹೊಸ ಕಾರಲ್ವಾ, ಅದು ಮೈಲೇಜ್ ಬರಲ್ಲ, ಹಂಗೆ ಗಾಡಿ ಹಾಳಾಗುತ್ತೆ ಅಂತ ಹೇಳ್ಕೊಂಡು ನಿಧಾನಕ್ಕೆ ಡ್ರೈವ್ ಮಾಡೋದು ಅವನು. ನಾವು ಸರಿ ನಿಧಾನಕ್ಕಾದರೂ ಪರವಾಗಿಲ್ಲ, ಊರಿಗೆ ಹೋಗಿ ರೀಚ್ ಆದರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು. ಇನ್ನು ಊಟನೂ ಕೂಡ ಯಾರೂ ಮಾಡಿರಲಿಲ್ಲ. ನಾನು ಅಡುಗೆಯನ್ನು ಮಧ್ಯಾಹ್ನಕ್ಕೆ ಮಾಡಿರಲಿಲ್ಲ. ಬೆಳಗ್ಗೆ ನಾನು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಲ್ವಾ, 12:30-1 ಗಂಟೆ ಅಷ್ಟರಲ್ಲೇ ಊರಿಗೆ ಹೋಗಿಬಿಟ್ಟಿರ್ತೀವಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ಮಾತ್ರ ಮಾಡಿದ್ದೆ. ಇವನು ನನಗೆ ಸರಿಯಾಗಿ ಹೇಳಲೂ ಇಲ್ಲ ಕೂಡ, ಈ ಟೈಮಿಗೆ ಬರ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು. ಎಲ್ಲಿ ನಾನು ಬೈತೀನೋ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಬರ್ತೀನಿ, 1 ಅವರ್ ಬರ್ತೀನಿ ಅಂತಲೇ ಹೇಳ್ಕೊಂಡು ಕಾಲ ತಳ್ಳಿಬಿಟ್ಟ. ನಾನು ಅವನಿಗೆ ವೆಯ್ಟ್ ಮಾಡಿಕೊಂಡು ಅಡುಗೆ ಮಾಡೋದ್ರ ಕಡೆ ಗಮನನೇ ಮರೆತುಬಿಟ್ಟಿದ್ದೆ. ಸರಿ ಅಂದ್ಬಿಟ್ಟು ಇನ್ನು ಯಾರೂ ಕೂಡ ಊಟ ಮಾಡಿರಲಿಲ್ವಲ್ಲ, ಇದಲ್ಲದೆ ಅವನು ಕೂಡ ಏನೂ ತಿಂದಿರಲಿಲ್ವಂತೆ ಪಾಪ. ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಗಿಫ್ಟನ್ನು ಈಸ್ಕೊಂಡು ಬರೋ ಅಷ್ಟರಲ್ಲಿ ಈಗ ಗಾಬ್ರಿಲ್ಲ, ಅವನು ಕೂಡ ಏನೂ ತಿಂದಿಲ್ಲ. ಸರಿ ಊಟನೇ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಆ ಹೋಟೆಲ್ಗೂ ಕೂಡ ಬಂದಿದ್ದೀವಿ. ಚಿಕನ್ ಕಡಾಯಿ ಐತೆ. ಯಾರಿದು ಯುವದೋಪಿ ಅಣ್ಣ,
ಏನಿದು ಚಿಕನ್ ದೋಪಿಯಾಜ ನೋಡ ಅಲ್ಲೇ ಹಂಗೆ ಬರ್ದಿರೋದು ನೋಡಿ ದೋಪಿಯಾಜ ಏನಂಗಂದ್ರೆ ಗೊತ್ತಿಲ್ಲ ನನಗೆ ಚಿಕನ್ ಹಂಡಿ ಹಂಡಿ ಚಿಕನ್ ಬಟರ್ ಮಸಾಲ ಎಲ್ಲಕ್ಕಿಂತ ನಂಗೆ ಇಷ್ಟ ಆಗಿದೆ ನೋಡಿ ಇದು ಮಟನ್ ಧಮ್ ಬಿರಿಯಾನಿ ಚಿಕನ್ ಧಮ್ ಬಿರಿಯಾನಿ ಅದಕ್ಕೇನು ಬಾಬಾ ಅಷ್ಟೊಂದು ಗ್ಯಾಪ್ ಕೊಡ್ತಾ ಇದೀಯಾ ಆಮೇಲೆ ಎಗ್ ಮಸಾಲ ಅಂದರೆ ಮುಗ್ದೋಯ್ತದೆ ನೀವು ಆ ಥರ ಹೇಳಿದ್ರೆ ಈಗ ತಿನ್ನಬಾರ್ದು ಅಂದ್ಕೊಂಡಿರೋರ್ಗು ತಿನ್ಬೇಕಂತ ಅನಿಸ್ಬಿಡ್ಬೇಕು. ಇನ್ನು ಊಟಕ್ಕೆ ಏನೇನಿದೆ ಅಂತ ನೋಡೋದ್ರಲ್ಲೇ ಒಂದು 15 ನಿಮಿಷ ಟೈಮ್ ವೇಸ್ಟ್ ಮಾಡಿ ಕೊನೆಗೆ ಮಾಮೂಲಿಯಾಗಿ ಒಂದು ನಾನ್ ತೊಗೊಂಡು ಅದಕ್ಕೆ ಪನ್ನೀರ್ ಮಸಾಲ ತೊಗೊಂಡ್ರು. ಅದಾದಮೇಲೆ ಒಂದು ವೆಜಿಟೇಬಲ್ ರೈಸ್ ಏನೋ ತೊಗೊಂಡಿದ್ರು. ಇನ್ನು ನನಗೆ ಒಂದು ಕರ್ಡ್ ರೈಸ್ ತೊಗೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟು. ನಾವು ಊಟಕ್ಕೆ ಬಂದಿದ್ದು ಹಿರಿಶೇವೆದಲ್ಲಿ. ನಿಜವಾಗ್ಲೂ ಎಲ್ಲ ಕಡೆ ನೋಡ್ಬಿಟ್ಟಿದ್ದೀವಿ ಹಿರಿಶೇವೆದಲ್ಲಿ ಹೋಟೆಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಈ ಹಶ್ವಾಗಿದೆ ಅಂತೇಳಿ ಮುಂಚೆನೇ ಹೇಳಿದ್ರೆ ಆಗಿರೋದು ಅಲ್ಲೇ ಹಿಂದೆ ಯಾವುದಾದ್ರೂ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೊರಡ್ಬೋದಿತ್ತು. ನಾವು ಹಿರಿಶೇವೆ ಹತ್ತತ್ರ ಬಂದಾಗ ಹಶ್ವಾಗ್ತಿದೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಸರಿ ಇನ್ನೇನು ಮಾಡೋದು ಇಲ್ಲೆಲ್ಲೂ ಹೋಟೆಲ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ಮುಂದೆ ಬಂದು ನೋಡಿದಾಗ ಅಲ್ಲೊಂದು ಹೋಟೆಲ್ ಸಿಕ್ತು ಸದ್ಯ ಅಂದ್ಬಿಟ್ಟು ಆ ರೆಸಾರ್ಟ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾಯ್ತು ಇವತ್ತು. ಚೆನ್ನಾಗಿದೆ ಗುಂಡು ಕಾಗೋಳೆ ಒಂಚೂರು ಬರವ ಹೊರಡೋಣ. ಈಗ ಬಂದೆ ನೀವು ಹಿಂದೆ ಡಿಕ್ಕಿಯಲ್ಲಿ ಜಾಗ ಇಲ್ಲ, ಮುಂದೆ ಇಕ್ಕಬೇಕು. ಜಾಗ ಇಲ್ಲ ಬಾವ, ಎಲ್ಲೈತೆ ಬಾವ ಜಾಗ? ಒಂದೇ ಅದೇ ನಾನಾರ ಇದರಿಂದ ಆಗತ್ತೆ ನೋಡಿ. ಇಕ್ಕಳಮ್ಮ ತೊಡೆ ಮೇಲೆ ಇಕ್ಕಬಹುದು, ಕುಂತ ಮೇಲೆ ಏನು ಒಂದು 10 ನಿಮಿಷ ಅಷ್ಟೇನೆ. ಹೇಳ್ತೀನಿ ಫಸ್ಟ್ ಕುತ್ಕೊಳ್ಳೋಣ. ಬೆಳಗ್ಗೆ ಗೊತ್ತಿರೇನವ ನೀವು? ಇಲ್ಲ ನಾನು ಈಗಲೂ ಬರ್ತೀರಾ? ಇನ್ನು ನಮ್ಮ ಅವ್ವ ಇದ್ದಾರಲ್ಲ ಅವ್ರ ತಂಗಿ ಕೂಡ ನಮ್ಮೂರಿಗೆ ಹೊರಡ್ತಾ ಇದ್ರು. ಅವ್ರನ್ನೂ ಕೂಡ ನಾವು ಅವ್ವ ಅಂತಲೇ ಕರಿತೀವಿ. ಅವ್ರನ್ನ ನಾನೇ ಬೇಡ ಅಂತ ಹೇಳಿದೆ. ನಾವೇ ಬರ್ತಾ ಇದ್ದೀವಲ್ಲ ಎಲ್ಲರೂ ಒಟ್ಟಿಗೆ ಹೋಗ್ಬಿಡೋಣ, ಮತ್ತೆ ನೀವು ಅಲ್ಲಿ ಹೋಗಿ ಆಟೋ ಕಾಯಬೇಕು ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮೂರಿಗಾದ್ರೂ ಸರಿ ನಮ್ಮ ಅವ್ವರೂರಿಗಾದ್ರೂ ಸರಿ ಇದೊಂದೇ ತೊಂದರೆ, ಬಸ್ಸೇನೋ ಬೇಗ ಸಿಕ್ಬಿಡುತ್ತೆ ಆದರೆ ಆಟೋಗಳೇ ಸಿಗಲ್ಲ, ಕಾಯಬೇಕು. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನಾದರೂ ಕಾಯಬೇಕಾಗತ್ತೆ. ಹಾಗಾಗಿ ಅಲ್ಲೋಗಿ ಯಾಕೆ ಕಾಯ್ತೀರಾ, ನಾವು ಬೇಗ ಬರ್ತೀವಲ್ವ ಒಟ್ಟಿಗೆ ಹೊರಟ್ಬಿಡೋಣ ಅವ್ವ ಅಂತ ಹೇಳಿದ್ದೆ. ಹಂಗಾಗಿ ಪಾಪ ಅವರು ಕೂಡ ಕಾಯ್ತಾ ಇದ್ರು. ನಾವು ತಡ ಬೇರೆ ಮಾಡಿಬಿಟ್ವಲ್ಲ. ಇನ್ನು ನಾವೆಲ್ಲರೂ ಒಟ್ಟಿಗೆ ಊರಿಗೆ ಬರೋ ಅಷ್ಟರಲ್ಲಿ ಒಂದು 5:45 6 ಗಂಟೆ ಆಯಿತು. ಇನ್ನು ಅಮ್ಮನ ಮನೆಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮೊದಲೇನು ಅಂದ್ಕೊಂಡೆ ಅಂದರೆ ಬೆಳ್ಳಿ ದೀಪಗಳನ್ನ ಕೊಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿರುತ್ತೆ ದೀಪಗಳನ್ನ ಕೊಡಿಸೋದು ಅಂತೇಳಿ. ಅದಾದಮೇಲೆ ಅಪ್ಪನೇ ಬೇಡ ಅಂತ ಹೇಳಿದ್ರು. ದೀಪಗಳೆಲ್ಲ ಅಂದರೆ ಯಾವಾಗಲೂ ಒಂದ್ಸಲ ಹಬ್ಬದ ಟೈಮಲ್ಲಿ ಮಾತ್ರ ಬೆಳ್ಳಿಯವನ್ನ ತೆಗಿತಾರೆ, ಇಲ್ಲಾಂದರೆ ಪ್ಯಾಕ್ ಮಾಡಿ ಎತ್ತಿಕ್ಬಿಡ್ತಾರೆ. ಅದ್ರ ಬದಲು ಡೈಲಿ ಯೂಸ್ ಆಗೋ ಥರ ಏನಾದರೂ ಕೊಡ್ಸೋಣ ಬಿಡು ಅಂತ ಹೇಳಿದರು. ಅವಾಗ ಅಂದ್ಕೊಂಡು ಮಂಚ ಕೊಡ್ಸೋಣ ಸರಿ, 2 ರೂಮ್ಗೂ ಸೇರಿ 2 ಮಂಚ ಮಾಡಿಸ್ಕೊಟ್ಬಿಡೋಣ ಅಂತ ಹೇಳಿ. ಅದಾದಮೇಲೆ ಹಿಂಗೆ ಎಲ್ಲರೂ ಒಟ್ಟಿಗೆ ಮಾತಾಡ್ತಿರುವಾಗ ನನ್ನ ತಮ್ಮನೂ ಒಂದು ಸಲ ಹೇಳಿದ್ದೆ ನನಗೆ, ನಿಮ್ಮ ಮನೇಲಿ ಇದೆಯಲ್ಲ ಸೋಫಾ ಆ ಥರ ತೊಗೊಳ್ಬೇಕು ಅಕ್ಕ ಹೊಸ ಮನೆಗೆ, ನಾನು ಅದೇ ಥರ ತೊಗೊಳ್ತೀನಿ ಅಂತೇಳಿ. ಅದನ್ನು ಹೇಳಿದೆ ನನ್ನ ಅಪ್ಪಗೂ ಕೂಡ, ಹೊಸ ಸೋಫಾ ಅದೇ ಥರದ್ದು ಕೇಳ್ತಾ ಇದ್ದ ಒಂದು ಸಲ ಅಂತೇಳಿ. ಸರಿ ಬಿಡಮ್ಮ, ಮಂಚದಕ್ಕಿಂತ ಸೋಫಾನೇ ಬೆಸ್ಟ್ ಅಲ್ವಾ, ಅದನ್ನೇ ತಗೊಟ್ಬಿಡೋಣ, ಅವ್ನು ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳೋಣ ಬಿಡು, ಅವ್ನು ಇಷ್ಟದಂಗೆನೇನೆ ಅಂತ ಹೇಳಿ ಅಪ್ಪನೂ ಕೂಡ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಸೋಫಾ ತೊಗೊಂಡಿದ್ದು ನೋಡಿ ಮೊದಲು ನಮ್ಮ ಮನೆಗೆ, ಅಲ್ಲಿಗೇನೆ ಬಂದಿದ್ದೀವಿ. ಯಾಕಂದರೆ ಅಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ಅದಲ್ಲದೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ. ಹಾಗಾಗಿ ಇಲ್ಲೇ ಬಂದು ನೋಡೋಣ ಅಂತೇಳಿ ನೋಡ್ತಿದ್ದೋ. ಇಲ್ಲಿ ನನ್ನ ತಮ್ಮ ಡೈನಿಂಗ್ ಟೇಬಲ್ ಎಲ್ಲ ನೋಡ್ತಾ ಇದ್ದ. ಮೊದಲು ಪೇಂಟಿಂಗ್ ಎಲ್ಲ ಆಗಲಿ ಸುಮ್ಮನಿರಪ್ಪ, ಅದಾದಮೇಲೆ ಮಿಕ್ಕಿದೆಲ್ಲನೂ ನೋಡೋಣ, ಸದ್ಯಕ್ಕೆ ಸೋಫಾ ಸಾಕು ಅಂತೇಳಿ ಕೆಲವೊಂದಿಷ್ಟು ಸೋಫಾಗಳನ್ನೆಲ್ಲ ನೋಡಿದ್ದಾಯಿತು. ಚೆನ್ನಾಗಿತ್ತು ಎಲ್ಲ ಸೋಫಾಗಳು ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಹಾಗೆ ರೇಟ್ ಕೂಡ ನಮಗೆ ಪರವಾಗಿಲ್ಲ ಅನ್ನಿಸ್ತು. ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಸೋಫಾನ ಮೊದಲು ನನ್ನ ತಮ್ಮ ಸೆಲೆಕ್ಟ್ ಮಾಡ್ಕೊಂಡ,
ಚೆನ್ನಾಗಿದೆ ಇದು ಅಂತ ಹೇಳ್ಬಿಟ್ಟು. ನನಗೂ ಕೂಡ ಇಷ್ಟ ಆಯಿತು. ಇನ್ನು ಅಪ್ಪಗೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಅವ್ರು ಬಂದಿರಲಿಲ್ಲ, ನಾವು ಸೋಫಾ ಶಾಪ್ಗೆ ಹೋದಾಗ. ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಇದಕ್ಕೆ ಟೀಪಾಯ್ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಕ್ಯಾನ್ಸಲ್ ಮಾಡಿಕೊಂಡು ಪ್ಲ್ಯಾನು. ಅದೊಂದು ಟೀಪಾಯ್ ಎಕ್ಸ್ಟ್ರಾ ಮಾಡಿಸ್ಬೇಕು ಅಂದರೆ 5,500 ಏನೋ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಸೋಫಾಗೂ ದುಡ್ಡು ಕೊಟ್ಟು ಇನ್ನು ಟೀಪಾಯ್ಗೂ ದುಡ್ಡು ಕೊಡೋಕೆ ಹೋದರೆ ಜಾಸ್ತಿ ಆಗೋಗ್ಬಿಡುತ್ತೆ. ಅದ್ರ ಬದಲು ಬೇರೆ ಯಾವುದಾದ್ರೂ ನೋಡೋಣ ಅಂತ ಅಂದ್ಕೊಂಡು ನಮ್ಮ ಮನೆಯಲ್ಲಿರೋ ಸೋಫಾನೇ ತೊಗೊಳಕ್ಕೆ ಓಕೆ ಅಂತ ಅಂದ. ಮೊದಲು ನಮ್ಮ ಮನೇಲಿರೋ ಥರದ್ದೇ ತೊಗೊಬೇಕು ಅಂತ ಅವ್ನಿಗೆ ಆಸೆ ಇದ್ದಿದ್ದು. ಅಲ್ಲೋಗಿ ನೋಡಿ ಕಲೆಕ್ಷನ್ಸ್ ಎಲ್ಲ ಬೇರೆ ಬೇರೆ ಥರ ಇತ್ತಲ್ಲ, ಅದನ್ನು ನೋಡಿ ಮನಸ್ಸನ್ನ ಚೇಂಜ್ ಮಾಡ್ಕೊಂಡ. ಕೊನೆಗೂ ಕೂಡ ಆ ವೈಟ್ ಕಲರ್ದು ಒಂಥರ ಕ್ರೀಮ್ ಮತ್ತು ವೈಟ್ ಮಿಕ್ಸಲ್ಲಿದೆ, ಅದು ಆ ಥರ ಕಲರು ಸೋಫಾ ತೊಗೊಂಡ. ಕ್ರೀಮ್ ಕಲರೇ ಅಂತ ಅಂದ್ಕೊಳ್ತೀನಿ. ವೈಟು ಮತ್ತು ಕ್ರೀಮ್ ಎರಡು ಮಿಕ್ಸಲ್ಲಿ ಈ ಸೋಫಾ ಇರೋದು. ಕಲರ್ ಒಂಥರ ಚೆನ್ನಾಗಿತ್ತು, ಆದರೆ ನಾವು ಸ್ವಲ್ಪ ಈ ಕಲರ್ ಬೇಡ ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಊರಲ್ಲಲ್ವಾ ಇಡೋದು, ಊರಲ್ಲಿ ಸಾಮಾನ್ಯವಾಗಿ ಮಣ್ಕಾಲೆಲ್ಲ ನಾವು ಓಡಾಡ್ತಿರ್ತೀವಿ. ಅದಲ್ಲದೆ ಮಕ್ಕಳೆಲ್ಲ ಬಂದು ಕೂತ್ಕೊಂಡ್ರೆ ಬೇಗ ಗಲೀಜಾಗೋಗ್ಬಿಡುತ್ತೆ ಅಂತ. ನಮ್ಮ ಮನೇಲಿ ಸ್ವಲ್ಪ ಮಕ್ಕಳೇ ಜಾಸ್ತಿ ಇರೋದು, ಬೇಗ ಗಲೀಜಾಗುತ್ತೆ ಬೇಡ ಅಂತಲೇ ಹೇಳ್ದು. ಅವ್ನಿಗೇನೋ ಆ ಕಲರ್ ತುಂಬ ಇಷ್ಟ ಆಗೋಯ್ತು, ಇದೇ ಬೇಕು ಅಂತ ಹೇಳಿ ಅದನ್ನೇ ತೊಗೊಂಡಿದ್ದಾಯಿತು. ಇನ್ನು ಇದು ಬಂದು 42,000 ಆಯಿತು ಸೋಫಾ. ನಮ್ಮ ಮನೆದು 40,000 ಆಗಿತ್ತಲ್ವ, ಇದು ಏನೋ ಮೆಟೀರಿಯಲ್ ಚೇಂಜು ಅಂತೇನೋ ಹೇಳಿದ್ರು. ಟೋಟಲಾಗಿ 42,000 ಆಯಿತು. ಇನ್ನು ಇವ್ರ ಶಾಪ್ ಅಡ್ರೆಸ್ಸು ಹಾಗೆ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಏನಂದರೆ ಅವ್ರಿಗೆ ನಾವು ವ್ಲಾಗ್ ಮಾಡೋದು ಗೊತ್ತಂತೆ. ಅವರೇ ಹೇಳಿದ್ರು, ನೀವು ವ್ಲಾಗ್ ಮಾಡ್ತೀರಲ್ವ, ನಾವು ನೋಡ್ತಿರ್ತೀವಿ ಮೇಡಮ್, ನೀವು ವ್ಲಾಗ್ ಮೂಲಕ ಯಾರಾದರೂ ಬಂದು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ನಾವು ಡಿಸ್ಕೌಂಟ್ ಕೂಡ ಮಾಡಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ನಾನು ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ನೆಲ್ಲ ಕೊಟ್ಟಿರ್ತೀನಿ. ನೀವೇನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಹೋಗಿ ಪರ್ಚೇಸ್ ಮಾಡಿ, ಪರವಾಗಿಲ್ಲ, ಬಾರ್ಗಿನ್ ಮಾಡ್ಬೋದು. ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ನಮ್ಮ ಮನೆಗೆ 2ನೇ ಸೋಫಾ ಅವ್ರ ಶಾಪಿಂದ ಬಂದಿರೋದು. ಇನ್ನು ನಾವು ಕೂಡ ಬಂದು ಸ್ವಲ್ಪ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಅದು ಇದು ಕೆಲಸ ಇರುತ್ತಲ್ಲ ಸಣ್ಣ ಪುಟ್ಟದ್ದು, ಅದನ್ನೆಲ್ಲ. ಇನ್ನು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಇವಾಗ ನಾನು ಮತ್ತು ಕುಸುಮ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಅಮ್ಮ ಪಾಪ ಅಲ್ಲಿ ಇಲ್ಲಿ ಒಡ್ಡಾಡೋದೇ ಆಗೋಗ್ಬಿಟ್ಟಿದೆ ಅವ್ರಿಗೆ. ಅವ್ರನ್ನ ಕರೆಯೋದು ಇವ್ರನ್ನ ಕರೆಯೋದು, ಗೊತ್ತಲ್ಲ ಊರಲ್ಲಿ ಸುಮಾರಷ್ಟು ಕೆಲಸ ಇರುತ್ತೆ, ಸ್ವಲ್ಪ ಕೂಡ ಟೈಮೇ ಸಿಗಲ್ಲ. ಇನ್ನು ನಾವು ನಿನ್ನೆನೇ ಬರಬೇಕಿತ್ತು. ಅಟ್ಲೀಸ್ಟ್ ಇವತ್ತು ಬೆಳಗ್ಗೆ ಬೇಗನಾದರೂ ಬಂದಿದ್ರೆ ಎಲ್ಲ ಕೆಲಸ ಮುಗಿಸ್ಕೊಳ್ಳಿಕ್ಕೆ ಸರಿ ಹೋಗೋದು. ಆದರೆ ನಾವು ಬರಲಿಕ್ಕಾಗಲಿಲ್ಲ ಅಲ್ವಾ, ಇನ್ನೇನು ಮಾಡೋದು. ಇವಾಗಾದ್ರೂ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದಾಯಿತು. ಒಳಗಡೆ ಅಡುಗೆ ಮನೆ ಕೆಲಸ ಅದು ಇದು ಎಲ್ಲನೂ ನಾವು ಮಾಡ್ಕೊಳ್ತಾ ಇದ್ದೋ. ಇನ್ನು ಗಂಡು ಮಕ್ಕಳೆಲ್ಲ ಈಚೆ ಕಡೆ ಚಪ್ರ ಹಾಕೋದು ಆ ಕೆಲಸ ಎಲ್ಲನೂ ಮಾಡ್ತಾಯಿದ್ರು. ಚಪ್ರ ಕೂಡ ಸಂಜೆನೇ ಹಾಕಿದ್ದು, ಯಾಕಂದರೆ ಹನಿ ಬೀಳ್ತಾಯಿತ್ತು ಸಣ್ಣಗೆ. ಬೆಳಗ್ಗೆನೇ ಚಪ್ರ ಹಾಕ್ಸ್ಬೇಕಿತ್ತಂತೆ. ಆದರೆ ಅಮ್ಮ ಕರೆಯೋದಿರುತ್ತಲ್ಲ, ಜನನೆಲ್ಲ ಕರಿಬೇಕಿರುತ್ತೆ, ಆ ಕೆಲಸ ಈ ಕೆಲಸ ಎಲ್ಲ ಇರುತ್ತೆ. ಹಾಗಾಗಿ ಸಂಜೆನೇ ಚಪ್ರ ಹಾಕೋಣ ಬಿಡು ಅಂತೇಳಿ ಸಂಜೆನೇ ಹಾಕಿಸ್ತಾ ಇರೋದು. ನಾವು ಚಪ್ರ ಹಾಕೋ ಟೈಮ್ಗೆ ಸರಿಯಾಗಿ ಹನಿ ಬೀಳಲಿಕ್ಕೆ ಶುರುವಾಗೋಯ್ತಾ, ಹಾಗಾಗಿ ಅದು ಕೂಡ ಸ್ವಲ್ಪ ತಡನೇ ಆಗೋಯಿತು. ಇನ್ನು ನಾನು ಅಪ್ಪು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ತೋರಣ ಮಾಡೋದು, ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು ಎಲ್ಲನೂ ಮಾಡ್ಕೊಳ್ತಾ ಇದ್ದೋ. ಇಷ್ಟೊತ್ತಿಗೆ ಟೈಮ್ ಎಷ್ಟಾಗಿತ್ತು ಅಂತ ಅಂದರೆ ಸುಮಾರು ಒಂದು 8 ಗಂಟೆ ಏನೋ ಆಗಿತ್ತು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ. ಹುಳ್ಳಿಕಾಳು ಅಕ್ಕಿ ನೋಡಿ ಎಷ್ಟು ಬೇಕಮ್ಮ? 4 ಆಯ್ತು. ಇನ್ನು ಎಷ್ಟು ಬೇಕು? 6 ಆಯ್ತಾ? 9 ಇಲ್ಲ 9 ಇವು ದಾನ 5 ಇನ್ನು ರಾತ್ರಿ ಅಲ್ವಾ ಹೋಮ ಇದ್ದಿದ್ದು, ಹಾಗಾಗಿ ಎಲ್ಲನೂ ಕೂಡ ನೀಟಾಗಿ ಅಣಿ ಮಾಡಿಕೊಟ್ಟು ನಾವು ಕೂಡ ಪೂಜೆ ಕೂರಲಿಕ್ಕೆ ರೆಡಿಯಾಗಬೇಕಿತ್ತು. ಹಾಗಾಗಿ ಪಟ ಅಂತ ರೆಡಿಯಾಗಿ ಬಂದಿದ್ದಾಯಿತು. ಸ್ವಲ್ಪ ಈ ಥರ ಪೂಜಾ ಕೆಲಸ ಆ ಕೆಲಸ ಅಂತ ಅಂದರೆ ಲೇಟೇ ಆಗೋಗ್ಬಿಡುತ್ತೆ. ಯಾರೇ ಆಗಿರ್ಬೋದು, ಪೂಜೆ ಕುತ್ಕೊಳ್ತಾ ಇದ್ದೀವಿ ಅಂತ ಅಂದರೆ ತುಂಬಾ ಗಡಿಬಿಡಿ ಆಗ್ತಿರುತ್ತೆ, ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು. ಸರಿ ಮಿಕ್ಕಿದ ಕೆಲಸ ಎಲ್ಲ ಅವರು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಪೂಜೆ ಕುತ್ಕೊಂಡು 11 ಗಂಟೆ
ಅನ್ಕೋತೀವಿ ನಾವು ಪೂಜೆ ಕೂತಾಗ. ರಾತ್ರಿ ಹೊತ್ತೇ ಹೋಮ ಮಾಡಬೇಕು, ಅದು ತುಂಬಾ ಶ್ರೇಷ್ಠ ಅಂತ ಎಲ್ಲ ಹೇಳ್ತಾಯಿದ್ರು ಅಪ್ಪ ಅಂದರೆ ಪುರೋಹಿತರು ಹೇಳ್ತಾಯಿದ್ರು. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರಿ. ಲಾಸ್ಟ್ ಟೈಮ್ ವ್ಲಾಗಲ್ಲೂ ಕೂಡ ನಾನು ನಮ್ಮ ಮಾವನ್ನ ಅಪ್ಪ ಅಂತ ಕರಿತೀನಿ, ಅದರಲ್ಲಿ ಅಪ್ಪ ಬಂದಿದ್ರು ಅಂತೆಲ್ಲ ಹೇಳಿರೋದು ನೋಡಿ ನಮ್ಮಪ್ಪ ಅಂತಲೇ ಅಂದ್ಕೊಂಡಿದ್ದೀರಾ. ನನಗೆ ಅಪ್ಪಾಜಿ ಇಲ್ಲ, ಅಮ್ಮ ಮಾತ್ರ ಇರೋದು. ನಾನು ನಮ್ಮ ಮಾವನಣ್ಣನೇ ಅಪ್ಪ ಅಂತ ಕರಿತೀನಿ. ಅದಲ್ಲದೆ ದೊಡ್ಡವ್ರು ಯಾರಿದ್ರೂ ಕೂಡ ಅಪ್ಪ ಅಂತಲೇ ಕರೆಯೋದು. ಸ್ವಲ್ಪ ಜಾಸ್ತಿ ಏಜ್ ಆಗಿದೆ ಅನ್ನೋರ್ನ ಮಾತ್ರ ತಾತ ಅಂತ ಕರಿತೀವಿ. ನೀವು ಕನ್ಫ್ಯೂಸ್ ಮಾಡಿಕೊಂಡು ಕಮೆಂಟಲ್ಲಿ ಹೇಳ್ತಿದ್ರಿ ಅಲ್ವಾ, ನಾವು ನಿಮ್ಮ ಆಪ್ರೇಷನ್ ಆದಾಗ ಬಂದಿದ್ರಲ್ಲ ಅವ್ರನ್ನ ನಿಮ್ಮ ಅಪ್ಪ ಅಂದ್ಕೊಂಡಿದ್ದು, ನಮ್ಮ ಮಾವನ್ನ ಅಪ್ಪ ಅಂದ್ಕೊಂಡಿದ್ದು ಅಂತ ಎಲ್ಲ ಕೇಳ್ತಿದ್ರಿ, ಹಾಗಾಗಿ ಹೇಳಿದೆ ಅಷ್ಟೇ. ಆಪ್ರೇಷನ್ ಆದಾಗ ನಮ್ಮ ಮನೆಗೆ ಬಂದಿದ್ರಲ್ಲ ಅವರು ಬಂದು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಿಯವರ ಹಸ್ಬೆಂಡ್ ಅವರು. ಇನ್ನು ನಮ್ಮ ಮಾವ ಅಪ್ಪನೂ ಕೂಡ ನಾನು ಅಪ್ಪ ಅಂತಲೇ ಕರಿತೀನಿ. ಕೇಳ್ತಿದ್ರಿ ಕಮೆಂಟಲ್ಲಿ, ಹಾಗಾಗಿ ನಾನು ಹೇಳಿದೆ ಅಷ್ಟೇ. ಪ್ರೇತಗಳನ್ನು ಈ ಮನೆಯಿಂದ ನಿವಾರಣೆ ಮಾಡುವಂಥದ್ದು, ಈ ಮನೆಗೆ ಶಾಂತಿ ಮಾಡುವಂಥದ್ದು, ಈ ಮನೆಗೆ ರಕ್ಷಣೆ ಕೊಡುವಂಥ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥ ಪೂಜೆನೇ ಇವತ್ತು ರಾತ್ರಿ. ಇವತ್ತು ನಾವೇನು ಮಾಡ್ತೀವಿ, ಹೋಮಗಳು ಹವನಗಳು ಇವೆಲ್ಲ ವಾಸ್ತು ರಾಕ್ಷೋಗ್ನ ಕ್ಷೇತ್ರ ಫಲಕ ಅಭಯಂಕರ ಅಂದರೆ ವಾಸ್ತು ರಾಕ್ಷೋಗ್ನಗಳನ್ನು ಉಚ್ಚಾಟನೆ ಮಾಡಿ ಕುಲದೇವರಾದಂತಹ ತಿಮ್ಮರಾಯ ಸ್ವಾಮಿಯನ್ನು ವೀರಭದ್ರ ಸ್ವಾಮಿಯನ್ನು ನಾವು ಸಂರಕ್ಷಿಸುವಂಥ ಪೂಜೆ. ಇವತ್ತೇನು ಪೂಜೆ ಅಂದರೆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಗಣಪತಿ ಅಂತ ಹೇಳ್ತೀವಿ. ಪ್ರಥಮ ಪೂಜಿತ ವಿಶ್ವಕ್ಸೇನ ಅಂತೀವಿ, ವಿದ್ಯಾ ಗಣಪತಿ ಅಂತೀವಿ, ವಿನಾಯಕ ಅಂತೀವಿ. ಹೀಗೆ ನಾನಾ ಸ್ವರೂಪದಲ್ಲಿ ಕರೆಸ್ಕೊಂಡಂತಹ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಅವನೇ ಪ್ರಥಮ ಪೂಜಿತ ಭಾಗ. ನಾವು ಹಿಂದೂ ಸಂಸ್ಕೃತಿಯಲ್ಲಿ ಭಗವಂತ ಮಹಾಗಣಪತಿಯನ್ನೇ ಪ್ರಥಮ ಪೂಜಿತ ಅಂತೇಳಿ ಯಾವುದೇ ಒಂದು ವಿಘ್ನಗಳನ್ನು ನಿವಾರಣೆ ಮಾಡಬೇಕು ಅಂದರೆ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವತಃ ಅಂತ ಹೇಳಿ ಗಣಪತಿಯಿಂದ ಕೇಳ್ಕೊಂಡು ಭಗವಂತನ ಮನೆ ಒಳಗೆ ಪ್ರಥಮ ಪೂಜಿತ. ಎರಡನೇದಾಗಿ ಪುಣ್ಯ ಮಾಡಿದೆ ಈ ಮನೆಗೆ ಶುದ್ಧವಾಗಿ. ಅದಾದ ನಂತರ ರಕ್ಷೆಯನ್ನು ಹಾಕಿ, ಈ ರಕ್ಷೆಯನ್ನು ಹಾಕಿ ಅರಿಶಿನ ಕುಂಕುಮ ಶೋಭಿತೆಯಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು ಅಂತ ದೀಪವನ್ನು ಪ್ರಜ್ವಲಿಸಿ ಈಗ ಅರಿಶಿನ ಕುಂಕುಮ ಶೋಭಿತೆಯಾಗಿ ರಕ್ಷೆಯನ್ನು ಹಾಕಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ರಕ್ಷೆ ಹಾಕುವ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಏನಾದರೂ ಅನಾಹುತಗಳು ಕೆಲವು ದೋಷಗಳಾಗಿದ್ರೆ ಅದನ್ನು ರಕ್ಷಿಸುವ ಭಗವಂತ. ಕಾರ್ಕೋಟಗಾಯ ಮಹಾನಾಗಾಯ ದೇವಿ ತನ್ನೋ ಆದಿಶೇಷ. ಆ ಸರ್ಪನ ಸ್ವರೂಪದ ಇದ್ದು ನಮಗೆ ಯಾವ ದೋಷಗಳನ್ನು ಸಹ ತಟ್ಟಲ್ಲ, ಯಾವುದೇ ತೊಂದರೆಗಳಾಗಲ್ಲ. ರಕ್ಷೆಗಳನ್ನು ಹಾಕಿ ಭಗವಂತನ ಕೈಕರ್ಯ ಮಾಡಬೇಕು ಅನ್ನೋದು ಶಾಸ್ತ್ರ. ಹಾಗಾಗಿ ಈ ಪೂಜೆಯನ್ನು ಮಾಡೋದಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಅರಿಶಿನ ಕುಂಕುಮ ಶೋಭಿತೆಯಾಗಿ ಕಂಕಣವನ್ನು ಕಟ್ಟಿಕೊಂಡು ನಿನ್ನ ಪೂಜೆಯನ್ನು ಮಾಡ್ತೀವಿ, ನಮ್ಮ ಮನೆಗೆ ಒಳ್ಳೆಯದು ಮಾಡುವಂತ ಕೇಳ್ಕೊಳ್ತಾ ಇನ್ನು ಎಲ್ಲನೂ ನೀಟಾಗಿ ಹೇಳ್ತಾಯಿದ್ರು. ಅಂದರೆ ಮೊದಲು ನಾವು ವಿಘ್ನೇಶ್ವರಂಗೆ ಯಾಕೆ ಪೂಜೆ ಮಾಡಬೇಕು, ಇನ್ನು ರಾತ್ರಿ ಹೊತ್ತೇ ಯಾಕೆ ಹೋಮ ಮಾಡಬೇಕು, ಅದರಿಂದ ಏನೇನೆಲ್ಲ ಫಲ ಸಿಗುತ್ತೆ ಅಂತ ಎಲ್ಲ ಹೇಳಿ ಎಲ್ಲರೂ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೋ. ನಾವು ಸಾಮಾನ್ಯವಾಗಿ ಒಂದು ಸತ್ಯನಾರಾಯಣನ ಪೂಜೆಗೆ ಹೋಗಲಿ ಅಥವಾ ಯಾವುದೇ ಥರ ಹೋಮ ಈ ಥರ ಪೂಜೆಗೆಲ್ಲ ಹೋದರೆ ಅಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಏನಕ್ಕೆ ಮಾಡಬೇಕು, ಏನು ಮಾಡಬಾರ್ದು ಅದನ್ನೆಲ್ಲ ನಾವು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ಅಷ್ಟೇ. ನಾವು ಕೂಡ ನೀಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಪೂಜೆ ಮಾಡ್ದೋ. ಇನ್ನು ನನಗೆ ಅದನ್ನೆಲ್ಲ ಪೂರ್ತಿಯಾಗಿ ವಿಡಿಯೋಸ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಯಾಕಂದರೆ ನಾನು ಕ್ಯಾಮ್ರಾನ ನಮ್ಮ ಚಿಕ್ಕಿ ಮಕ್ಕಳು ಕೈಲಿ ಕೊಟ್ಟಿದ್ದೆ. ಅವರು ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ಎಲ್ಲಿ ಕುತ್ಕೊಂಡು ವಿಡಿಯೋ ಮಾಡಬೇಕು ಅಂತೇಳಿದ್ನ ಪಾಪ ಅಲ್ಲೇ ಕುತ್ಕೊಂಡು ಎಲ್ಲ ಥರನೂ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ಪೂರ್ತಿಯಾಗಿ ಮಾಡ್ಕೊಂಡಿಲ್ಲ, ಅವ್ರಿಗೂ ಗೊತ್ತಾಗಿಲ್ಲ. ಇನ್ನು ಜಾಸ್ತಿ ಲಾಂಗ್ ಆಗಿಬಿಟ್ರೆ ನಿಮಗೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇರಲ್ಲ ವ್ಲಾಗ್ಸ್ನ ನೋಡಲಿಕ್ಕೆ. ಹಾಗಾಗಿ ನಾನು ಪೂರ್ತಿಯಾಗೇನು ಶೇರ್ ಮಾಡಿಕೊಂಡಿಲ್ಲ. ಇನ್ನು ಇವಾಗ ದೀಪಗಳಿಗೆ ಪೂಜೆನ ಮಾಡಿಸ್ತಾರೆ. ಅದೇ ದೀಪನ ನಮ್ಮ ಮನೆ ದೇವರು ಅಂತ ಅಂದ್ಕೊಂಡು ನಾವು ಪೂಜೆನ ಮಾಡಬೇಕಾಗತ್ತೆ. ಇನ್ನು ಈ ಕಡೆ ನಾವು ಪೂಜೆ ಕೂತಿದ್ವಲ್ಲ, ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು. ನಾವು ಅಷ್ಟೇ ಇದ್ದಿದ್ದು. ನಾವು ಜಾಸ್ತಿ ಜನನೆಲ್ಲ ಏನು ಗೃಹ ಪ್ರವೇಶಕ್ಕೆ ಕರೆದಿರಲಿಲ್ಲ. ತೀರ ಹತ್ರದವ್ರನ್ನ ಮಾತ್ರ ಕರೆದಿದ್ದು. ಸಿಂಪಲ್ ಆಗಲ್ವಾ ಮಾಡ್ತಾ ಇರೋದು, ಹಾಗಾಗಿ ಇನ್ನು ನಮ್ಮ ಸುಮಮ್ಮ ಎಲ್ಲರೂ ಸೇರ್ಕೊಂಡೇನೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ಸಿಂಪಲಾಗಿ ಅನ್ನ ಸಾಂಬಾರು ಏನಾದ್ರೂ ಮಾಡಿಬಿಡೋಣ ಬೇಗ ಅಂತ ಹೇಳಿ. ಇನ್ನು ಈ ಕಡೆ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಹೋಮನೂ ಕೂಡ ಶುರು ಮಾಡ್ಕೊಂಡಿದ್ದಾಯಿತು. ನನಗೆ ನಮ್ಮ ಜೊತೆ ನನ್ನ ತಮ್ಮನೂ ಇರಬೇಕು ಯಾವಾಗಲೂ ಕೂಡ. ಅವನೇ ಅಲ್ವಾ ಈ ಮನೇಲಿರೋದು, ಅವನಿಗೂ ಕೂಡ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವನು ಕೂಡ ಜೊತೆಲಿ ಕೂರಿಸ್ಕೊಳ್ಬೋದಾ ಅಂತ ಕೇಳಿದ್ದಕ್ಕೆ ಅಪ್ಪ ಕೂಡ ಕೂರಿಸ್ಕೊಬೋದು, ಏನು ತೊಂದರೆ ಇಲ್ಲ, ಆದರೆ ಹೋಮ ಮುಗಿಯೋ ಗಂಟೆ ಎದ್ದೇಳಬಾರ್ದು, ಕೂತೇ ಇರಬೇಕು ಅಂತ ಹೇಳಿದ್ರು.
ಮೊದಲೇನು ಅಂದ್ಕೊಂಡಿದ್ದು ಅಂತ ಅಂದರೆ ಅಮ್ಮ ಇಬ್ಬರು ಮಾತ್ರ ಕೂರಬೇಕು ಅಂತೆಲ್ಲ ಹೇಳಿದ್ರಲ್ಲ, ಹಾಗಾಗಿ ಅವನು ಪಂಚೆ ಎಲ್ಲ ಏನು ತೊಗೊಂಡು ಬಂದಿರಲಿಲ್ಲ. ಸಾಮಾನ್ಯವಾಗಿ ಹೋಮ ಕೂತ್ಕೊಳ್ಳಿ, ಪೂಜೆ ಕೂತ್ಕೊಳ್ಳಿ, ಪಂಚೆನೇ ಹಾಕ್ಕೊಂಡು ಕೂತ್ಕೊಳ್ಬೇಕಂತೆ, ಪ್ಯಾಂಟೆಲ್ಲ ಹಾಕ್ಕೊಂಡು ಕೂತ್ಕೊಳ್ಬಾರ್ದು ಅಂತೇಳಿ ಹೇಳ್ತಾಯಿದ್ರು. ಇವಾಗ ಸದ್ಯಕ್ಕೆ ಇರಲಿಲ್ವಲ್ಲ, ಹಾಗೇನೇ ಅವನು ಕೂಡ ಪೂಜೆಗೆ ಕೂತ್ಕೊಂಡ. ನನಗೂ ಒಂಥರ ಮನಸ್ಸಿಗೆ ಸಮಾಧಾನ, ಅವನು ಕೂಡ ಜೊತೆಯಲ್ಲಿದ್ದರೆ ಎಲ್ಲನೂ ಅವನಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಯಾವಾಗಲೂ ಪ್ರೇ ಮಾಡ್ತಾ ಇರ್ತೀನಿ. ಇನ್ನು ಹೋಮ ಕೂಡ ಮುಗೀತು. ಸುಮಾರು ಒಂದು 2-3 ಗಂಟೆ ಆಯಿತು ಅಂತ ಅನ್ಕೋತೀವಿ ಹೋಮ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಕುಕುಟ ಪ್ರಮಾಣ ಚವೆಂಚವಗಾರ್ಯ ಗಂಟೆ ಹೊಡೆದು ಬಿಡ್ತಾ ಬಾರ್ಸೋದು ಬೇಡ ಹೊಡಿ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಮನೆಯಲ್ಲಿ ವಿಶ್ವಕ್ಸೇನ ಗಣಪತಿ ಹೋಮ ಆಗಿದೆ, ನವಗ್ರಹ ಹೋಮ ಆಗಿದೆ, ವಾಸ್ತು ಹೋಮ ಆಗಿದೆ, ಅಶ್ವಗ್ನ ಹೋಮ ಆಗಿದೆ, ಕುಲದೇವರ ಹೋಮಗಳಾಗಿದೆ. ಗೂಢಾವಧಿಯನ್ನು ಮಾಡ್ತಾ ಇದ್ದೀನಿ ಭಗವಂತ. ಸ್ವಹಾದೇವಿ ಅಂದರೆ ಆ ಅಗ್ನಿದೇವನ ಹೆಂಡತಿ. ಸ್ವಹಾದೇವಿ ಅಂದರೆ ಅಗ್ನಿದೇವನ ಹೆಂಡತಿ, ಆ ದೇವರ ಹೆಂಡತಿ ಆ ಸ್ವಹಾದೇವಿ. ಅದನ್ನು ತಗೊಂಡೋಗಿ ಮಹಾವಿಷ್ಣುವಿಗೆ ಕೊಡ್ತಾ ಇರ್ತಕ್ಕಂಥ ಪರಿಕರಗಳನ್ನು ಭಗವಂತನ ಕೇಳ್ತಾನೆ. ಅಲ್ಲಿಂದ ಪರಮಾತ್ಮ ಇವರು ಗೃಹಪ್ರವೇಶ ಮಾಡ್ತಾ ಇದ್ದಾರೆ, ಇವ್ರ ಮನೆಯಲ್ಲಿರ್ತಕ್ಕಂಥ ವಾಸ್ತುಗಳನ್ನು ದೂರ ಮಾಡಿ, ರಾಕ್ಷೋಪಣಗಳನ್ನು ಆಚೆ ಹಾಕಿ, ಆಯಿತಾ, ಭೂತ ಪ್ರೇತಗಳನ್ನು ಆಚೆ ಹಾಕಿ, ನಾಳೆ ಪ್ರಾತಃ ಕಾಲದಲ್ಲಿ ಬರುವಂಥ ಲಕ್ಷ್ಮೀ ವಾಸಸ್ಥಳವಾದಂಥ ಗವಾಮಂಗೇಶ ಅಂದರೆ ಹಸುವಿನ ಸ್ವರೂಪದಲ್ಲಿ ಮನೆಗೆ ಗೃಹಪ್ರವೇಶ ಮಾಡು ಅಂತ ಹೇಳಿ ಕಳಿಸ್ಕೊಟ್ಟಂಥ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಆಯಿತಾ, ಆ ಗಂಟೆ ಹೊಡಿತಾ ನಾನು ಇಲ್ಲಿ ಹಾಕಿದ್ಮೇಲೆ ನೀವು ಹಾಕು. ಓಂ ಪೂರ್ಣ ಸಂಕಲ್ಪಿತ ನಿತ್ಯ ಓಂ पूर्णोदिप्यो नमः ध्यायामि ध्यानसर्पयामि ओम पूर्णमतिमं ज्योते ओम विश्रुति महिमहि विश्रुति हेतानते नग्ने स्वाहा अग्निये नमः ओम अग्निदेवभ्यो नमः ओम नारायणाय वासुदेवाय तन्नो विष्णु प्रचोदयात् ओम सप्तते अग्निसमदा सप्त ऋषया सप्त प्रियाणि सप्त होत्रा सप्त ऋषया. ಇನ್ನು ಹೋಮನೂ ಕೂಡ ಮುಗೀತು. ಊರಲ್ಲಿ ಟೈಮ್ಗೆಲ್ಲ ಒಂದೊಂದ್ಸಲ ಕರೆಂಟ್ ಹೋಗ್ಬಿಡುತ್ತಂತೆ, ಆದರೆ ಇವತ್ತೇನೋ ನಮ್ಮ ಪುಣ್ಯ ಕರೆಂಟ್ ಹೋಗಲಿಲ್ಲ, ಏನಾಗಲಿಲ್ಲ. ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಎಲ್ಲ ಸುಸೂತ್ರವಾಗಿ ನಡೀತು ಅಂತಲೇ ಹೇಳ್ಬೋದು. ಇನ್ನು ಹೋಮ ಎಲ್ಲ ಮುಗಿಸಿದ್ಮೇಲೆ ಮಾಮೂಲಿಯಾಗಿ ಹೊರಗಡೆ ಎಲ್ಲನೂ ಪೂಜೆ ಮಾಡಬೇಕಲ್ಲ, ಅಂದರೆ ಮನೆ ಸುತ್ತ ಎಷ್ಟು ಮೂಲೆಗಳಿದೆಯೋ ಅಷ್ಟು ಮೂಲೆಗಳಿಗೂ ಕೂಡ ಹೋಗಿ ಪೂಜೆ ಮಾಡಬೇಕಾಗತ್ತೆ. ಅದನ್ನು ಇವಾಗ ಮಾಡಿಸ್ತಾ ಇದ್ದಾರೆ. ಅರಿಶಿನ ಇಡುವ ನಿನಗೆ ಹಂಗೆ ನಿಮ್ಮ ದೇವರೇ ಹಾಗೆ ಹಾಂ ರೈಟ್. ಕುಂಕುಮ ಮತ್ತೆ ಅರಿಶಿನ ರೈಟ್. ಒಂದು ಹೂವಿಲ್ಲ ಅಲ್ಲ, ಪರವಾಗಿಲ್ಲ, ಬಿಡು. ಒಂದು ಎಲೆ ಹಾಕಪ್ಪ ಈಗ, ಹಾಂ ಚಿಕ್ಕದ ಎಲೆ ಹಾಕು. ಒಂದು ಗಿಡ ಹಾಂ ರೈಟ್. ಸ್ವಲ್ಪ ಅನ್ನ ಬಡಿಸ್ಬೇಕಿತ್ತು, ಬಿಡು ನೀನು ಬಿಡು. ಸ್ವಲ್ಪ ಬಡಿಸ್ಬೇಕಣ್ಣ, ಸಾಕು. ಸ್ವಲ್ಪ ತುಂಬ ಕಡಿಮೆ ಮಾಡಬೇಕು ಆಯಿತಾ. ಅದ್ರ ಮೇಲೆ ಹಚ್ಚು ಅರಿಶಿನ ಕುಂಕುಮ ಹಾಕು ಆಯಿತಾ. ಒಂದು ಹಳದಿ ನಿಂಬೆಹಣ್ಣು, ಒಂದೇ ಒಂದು ಹಳದಿ. ಹಾಂ ಅರಿಶಿನ ಹಾಂ ಆಯ್ತು ರೈಟ್. ಇದು ಬಾಳೆಹಣ್ಣು ತಂದಿಲ್ವಾ? ಬಾಳೆಹಣ್ಣು ಬಾಳೆಹಣ್ಣು ಎರಡಕ್ಕೆ ನೀವು ಇದು ಬಂದ್ಬಿಡಮ್ಮ ಈ ಕಡೆಗೆ. ಅವ್ರು ನೀವು ಕೆಳಗೆ ಬಿಡು, 2 ಗಂಟೆ ಕಡೆ ಕೊಡೋರಿಗೆ. ಈ ಕಡೆ ಬಾರಮ್ಮ, ಇವ್ರಿಗೆ 2 ಗಂಟೆ ಕಡೆ ಕೊಡೋದ್ರಲ್ಲಿ 2 ಬಾಳೆಹಣ್ಣು. ಹಾಂ ಕೊಡೆ ಬಾಳೆಹಣ್ಣು 2 ಅಲ್ಲಿ ಅದ್ರ ಕೈ ಕೊಡು, ವಿಷ್ಣು ಕೈಲಿ. ಅದು ದಶಾಂಗು ಕುಲೋ ಧೂಪ ಸುಗಂಧಾಢ್ಯ ಮನೋಹರ ಕಪಿಲಾಗ್ರತ ಸಂಯುಕ್ತಂ ಧೂಪೋ ಯ ಪ್ರತಿಗೃಹ್ಯತಾಂ. ಇಟ್ಬಿಡಿ ಇದು. ಅದು ಬಾಳೆಹಣ್ಣು ಧೂಪ ಹಾಕಿರ ಗಂಧ ಕಡೆ ಸಿಕ್ಸಿ ಹಂಗೆ ಬಾಳೆಹಣ್ಣು ತುಟ್ಮರ್ರಿ, ಎಲ್ಲಕ್ಕೆ ತುಟ್ಮರ್ರಿ. ಒಂದೇ ಬಾಳೆಹಣ್ಣು ತಾಂಬರ ಬೇಗ. ಕರ್ಪೂರ ಇಲ್ಲ, ಕರ್ಪೂರ ಅದು ಬೆಂಕಿ ಪಟ್ಟಣ ಯಾರ ಕೈಲ ಕೊಟ್ಟಿದ್ದೀನ? ಇಡೀ ಕರ್ಪೂರ 2ಕ್ಕೆ ತುಟ್ಮರ್ರಿ, 2ಕ್ಕೆ ತುಟ್ಮರ್ರಿ, 2ಕ್ಕೆ ತುಟ್ಟು. ಹಾಂ ಒಂದು ಸಾಕು ಸಮಯ. ಬಾಳೆಹಣ್ಣು ಅದನ್ನು ತುಟ್ಮರ್ದು ಕರ್ಪೂರ ಹಚ್ಚಿ ಮಮ ಹೇಳಿ, ಒಂದೇ ಒಂದು ಕರ್ಪೂರ ಸಾಕು. ಮಮ
ಮಮ ಪೂರ್ವ ದಿಗ್ಭಾಗೆ ಆಲಯ ರಕ್ಷಾ ಆತ್ಮರಕ್ಷಾ ದೈವರಕ್ಷಾ ಜೀವರಕ್ಷಾ ಸರ್ವರಕ್ಷಾ ಇದಂ ಮುಂಜ ಆರತಿ ತಗೊಂಡು ಮುಂದೆ ಬರೆಯಾಗಿ ಅನ್ನೆಲ್ಲ ಪುಡಿ ಮಾಡ್ಬೇಕು ಇಂಗ್ಲಿಷ್ ಮಾತಾಡ್ತೇವೆ ಅಂತ ಬರ್ತಿದೆ ನಮ್ಮ ಯಜಮಾನ್ರು ಅಕ್ಕನ ಮಗನಿಗೆ ಕೊಟ್ಟಿರೋದಿಲ್ಲ ಅವರು ಸ್ವಲ್ಪ ಕುಂಕುಮ ಅನ್ನ ಒಟ್ಟಿಗೆ ಮಾಡಿ ಕುಂಕುಮ ಅರಿಶಿನ ಅಲ್ಲ ಅರಿಶಿನ ಆಲ್ರೆಡಿ ಆಗೋಗಿದೆ ಅದು ಕುಂಕುಮ ಅಕ್ಕಿ ಇಟ್ಟಲ್ಲಿ ಅಕ್ಕಿ ಕುಂಕುಮ ಅಂತ ಅದುವೆ ಸಾಕು ಸುತ್ತಾಡಿ ಪುಟಿ ಹಂಗೆ ಮಸಾಲ ಸುಡ್ತಾರೆ ಚೆನ್ನಾಗಿ ರಂಗಲ್ಲಿ ಇನ್ನೊಂದು ಅಮ್ಮಳು ಚೆನ್ನಾಗಿ ಬಿಡ್ತಾವ ಕಣೆ ವಸಂತಿ ವಸಂತಿ ನಮ್ಮಳು ಬಾರಿ ಪಂಬಟ ಬಿಡ್ತಾವೆ ಜ್ಯೋತಿ ಇನ್ನು ಪೂಜೆನೂ ಕೂಡ ಮುಗೀತು. ನವಗ್ರಹ ಪೂಜೆ ಹೋಮ ಎಲ್ಲ ಆಯಿತು. ಇನ್ನು ಬೆಳಗ್ಗೆ ನಾವು ಮತ್ತೆ ಬೇಗ ಎದ್ದು ಗೋಮಾತೆನ ಮನೆ ಕರೆಸೋ ಪೂಜೆ ಎಲ್ಲ ಮಾಡ್ತಾರಲ್ಲ ಅದನ್ನು ಮಾಡಬೇಕಿತ್ತು. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಒಂದು 2 ಗಂಟೆ ಆಯಿತು. ಇನ್ನು ಬೆಳಗಿನ ಪೂಜೆಗೂ ಕೂಡ ಬೇಗ ಎದ್ದೊಳ್ಬೇಕಿತ್ತಲ್ಲ, ಹಾಗಾಗಿ ಎಲ್ಲರೂ ಮಲ್ಕೊಳ್ಳಿ, ಒಂದು 2 ಅವರ್ ಆದರೂ ನಿದ್ದೆ ಮಾಡಿ ಅದಾದಮೇಲೆ ಬೆಳಗ್ಗೆ ಪೂಜೆ ಮುಗಿಸ್ಬೋದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಕೂಡ ಊಟ ಎಲ್ಲ ಮುಗಿಸಿ ಮಲ್ಕೊಳ್ಳೋಣ ಅಂದ್ಕೊಂಡು ಇವತ್ತೊಂದು 2 ಗಂಟೆ ಅಷ್ಟೇ ನಾವು ನಿದ್ದೆ ಮಾಡಿದ್ದು. ಇನ್ನು ಆಗಲೇ ಹೇಳ್ದಂಗೆ ಊಟಕ್ಕೆ ಸಿಂಪಲ್ಲಾಗಿ ಅನ್ನ ಮತ್ತು ಸಾಂಬಾರು ಮಾಡಿದ್ರು, ಬೇಗ ಆಗೋ ಥರ. ನಮ್ಮ ಸುಮಮ್ಮ ಮತ್ತು ನಮ್ಮ ಚಿಕ್ಕಿ ಎಲ್ಲ ಸೇರಿಕೊಂಡು ಮಾಡ್ಕೊಂಡಿದ್ರು. ಇನ್ನು ನಾಳೆ ವ್ಲಾಗ್ನೂ ಕೂಡ ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.